ಕಸ್ತೂರಬಾ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾರೆ. ಯಾಕಾಗಿ ಈ ಸಾವಾಯಿತು? ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆ 8ನೇ ತರಗತಿ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ ಈಗ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕಸ್ತೂರಬಾ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾರೆ. ಹಾಸ್ಟೆಲ್ನಲ್ಲಿ ಪ್ರಜ್ಞಾಹೀನಳಾಗಿ ಬಿದ್ದಿದ್ರು ಪ್ರಿಯಾ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆ ಪ್ರಜ್ಞೆ ತಪ್ಪಿದ್ರು? ತುಮಕೂರು ಪಾವಗಡದ ರಂಗ ಸಮುದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರಗಾನಹಟ್ಟಿ ನರಸಿಂಹಮೂರ್ತಿ ಶಾರದಮ್ಮನವರ ಪುತ್ರಿ ಪ್ರಿಯಾ ಶುಕ್ರವಾರ ಬೆಳಗ್ಗೆ 11ಕ್ಕೆ ಪೋಷಕರು ಹಾಸ್ಟೆಲ್ಗೆ ಕರ್ಕೊಂಡು ಬಂದು ಬಿಟ್ಟಿದ್ರು. ತಂದೆ ಹಾಸ್ಟೆಲ್ಗೆ ತೆರಳಿ ಮಗಳ ಜೊತೆ ಕೂಡ ಮಾತನಾಡಿದ್ರು. ಪ್ರಜ್ಞಾಹೀನಳಾಗಿ ಬಿದ್ದಿದ್ದಾಳೆ ಅಂತ ಹೇಳಿ ಪೋಷಕರಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ವಸತಿ ಶಾಲೆಯವರು. ಲಿಂಗದಹಳ್ಳಿ ಆಸ್ಪತ್ರೆಗೆ ದಾಖಲಿಸಿ ಆ ಬಳಿಕ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ದೃಢಪಡಿಸಲಾಗಿದೆ. ವಿದ್ಯಾರ್ಥಿನಿ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಮರಣೋತ್ತರ ಪರೀಕ್ಷೆಗೆ ಜಿಲ್ಲಾಸ್ಪತ್ರೆಗೆ ಕೂಡ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ಸ್ಥಳಕ್ಕೆ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ಅವರು ಕೂಡ ಭೇಟಿಯನ್ನು ಕೊಟ್ಟು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿನಿ ಈ ರೀತಿಯಾಗಿ ಪ್ರಜ್ಞಾಹೀನಳಾಗೋದಕ್ಕೆ ಏನು ಕಾರಣ ಅಂತ ಹೇಳಿ ಪೋಷಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ವಿದ್ಯಾರ್ಥಿನಿಯನ್ನು ಮನೆಗೆ ಕರ್ಕೊಂಡು ಹೋಗಿದ್ವಿ, ವಾಪಸ್ ಕರ್ಕೊಂಡು ಬಂದು ಬಿಟ್ವಿ ಶಾಲೆಗೆ. ಅದಾದ ನಂತರ ನಮಗೆ ಕರೆ ಬಂತು, ಈ ರೀತಿಯಾಗಿ ಪ್ರಜ್ಞಾಹೀನಳಾಗಿ ಬಿದ್ದಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಕ್ತು. ಸಾವನ್ನಪ್ಪೋದಕ್ಕೆ ಏನು ಕಾರಣ ಅಂತ ಹೇಳಿ ಯಾರೂ ಹೇಳ್ತಾ ಇಲ್ಲ. ಪ್ರಜ್ಞಾಹೀನಳಾಗಿದ್ಲು, ಅದಾದ ನಂತರ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ ಅಂತ ಮಾತ್ರ ಹೇಳ್ತಾ ಇದ್ದಾರೆ. CCTV ಫುಟೇಜ್ಗಳು ಕೂಡ ಇರುತ್ತೆ. ವಸತಿ ಶಾಲೆಯಲ್ಲಿ ಏನಾಯಿತು, ಯಾವ ಸಂದರ್ಭದಲ್ಲಿ ಹೀಗಾಯಿತು, ಪ್ರಜ್ಞಾಹೀನಳಾಗೋದಕ್ಕೆ ಏನು ಕಾರಣ, ಜೊತೆಯಲ್ಲಿ ಯಾರೂ ಇರಲಿಲ್ವಾ, ಜೊತೆಯಲ್ಲಿ ಇದ್ದವರು ಏನು ಹೇಳ್ತಾ ಇದ್ದಾರೆ, ವಿದ್ಯಾರ್ಥಿನಿಯರು ಏನು ಹೇಳ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಪ್ರಶ್ನೆ ಆಗಿದೆ ಸದ್ಯಕ್ಕೆ. ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಪೋಷಕರು ಹಾಸ್ಟೆಲ್ಗೆ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ. ಅಲ್ಲಿವರೆಗೂ ಕೂಡ ಚೆನ್ನಾಗಿದ್ಲು, ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿರಲಿಲ್ಲ, ಆರೋಗ್ಯದಲ್ಲೂ ಕೂಡ ಏನೂ ಆಗಿರಲಿಲ್ಲ. ಇದಕ್ಕಿದಾಗಿ ಸಾವನ್ನಪ್ಪೋದಕ್ಕೆ ಏನು ಕಾರಣ ಅಂತ ಹೇಳಿ ಇದೀಗ ಪೋಷಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷೆ ಆಗಬೇಕು, ಮರಣೋತ್ತರ ಪರೀಕ್ಷೆ ಆದ ನಂತರ ಆಕೆಗೆ ಏನಾಗಿತ್ತು, ವಿದ್ಯಾರ್ಥಿನಿ ಸಾವನ್ನಪ್ಪೋದಕ್ಕೆ ಏನು ಕಾರಣ, ಪ್ರಿಯಾ ಅವರು ಏನಾದರೂ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ರಾ, ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ರೀಸನ್ ಬೇಕಲ್ವಾ? ಇನ್ನು 8ನೇ ತರಗತಿ ವಿದ್ಯಾರ್ಥಿ, ಆತ್ಮಹತ್ಯೆ ಏನಾದರೂ ಮಾಡ್ಕೊಂಡಿದ್ರೆ ರೀಸನ್ ಬೇಕು. ತಂದೆ ತಾಯಿಗಳೆಲ್ಲರೂ ಕೂಡ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಖುಷಿಯಿಂದ ಆಕೆಯೂ ಕೂಡ ವಸತಿ ಶಾಲೆಗೆ ಹೋಗಿದ್ದಾಳೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ಪೋಷಕರು ಹೇಳ್ತಾ ಇದ್ದಾರೆ. ಏನಾದರೂ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ರಾ ಅಥವಾ ಲೋ BP ಆಗಿ ಸಾವನ್ನಪ್ಪಿದ್ರಾ, ಏನಾಯಿತು, ಆರೋಗ್ಯದಲ್ಲಿ ಏನು ಸಮಸ್ಯೆ ಆಯಿತು, ಅಥವಾ ಯಾವ ರೀತಿಯಾದಂತಹ ಆಹಾರ ಸೇವನೆಯನ್ನು ಮಾಡಿದ್ರು ಹಾಸ್ಟೆಲ್ನಲ್ಲಿ ಅನ್ನುವಂತಹ ಈ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆ ಆಗಬೇಕಾಗಿದೆ. ಬರೀ ಪ್ರಿಯಾ ಅವರಿಗೆ ಮಾತ್ರ ಹಾಸ್ಟೆಲ್ನಲ್ಲಿ ಈ ರೀತಿ ಸಮಸ್ಯೆ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿ ಪೋಷಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ನೋಡಿ, ಈ ಆಹಾರದಲ್ಲಿ ಏನಾದರೂ ಏರುಪೇರು ಆಯಿತು ಅಂತಂದರೆ ಅಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿನಿಯರಿಗೂ ಆಗಬೇಕು. ಬಟ್ ಆದರೆ ನಮ್ಮ ಮಗಳೇ ಯಾಕೆ ಅನ್ನುವಂತಹ ಪ್ರಶ್ನೆ ಮಾಡ್ತಾ ಇದ್ದಾರೆ ಪೋಷಕರು. ಮಾಡಬೇಕು, ಅವ್ರ ಹತ್ರ ಏನು ಕಾಸಿಲ್ಲ, ಇದೆಲ್ಲ ಜವಾಬ್ದಾರಿ ಎಲ್ಲ ಅವರೇ ಓದ್ಕೋಬೇಕು, ಸಂಪೂರ್ಣ ಸಂಬಂಧಪಟ್ಟ ಇಲಾಖೆಯೇ ಓದ್ಕೋಬೇಕು. ಈಗ ಏನು ಇಲಾಖೆ ಅವ್ರಿಗೆ ಕೇಳಿದ್ರ? ಹಿಂಗೆ ಕೇಳಿದೀವಿ BRC ಬಂದಿದ್ದಾರೆ, ಅವ್ರ ಹತ್ರ ಮಾತಾಡಿದ್ವಿ. BO ಆಫೀಸರ್ ಬಂದಿಲ್ಲ, ಅವರು ಅವ್ರ ಕಡೆ BRC ಬಂದಿದ್ದಾರೆ, ಅವರು ಸಂಬಂಧಪಟ್ಟ ಇಲಾಖೆ ಹೇಳಿದ್ದೀವಿ ಸರ್ ಈ ತರ ಏನಿಲ್ಲ ಅಂತ. ಇಲಾಖೆಯವರು ಇದನ್ನು ಕೇಳಿದಾಗ ನಮ್ಗೇನು ಸವಲತ್ತುಗಳೇನಾದ್ರೂ ಬಂದ್ರೆ ವೆರಿಫೈ ಮಾಡಿ ನಿಮಗೆ ಸವಲತ್ತನ್ನು ಒದಗಿಸಿಕೊಡ್ತೀವಿ ಅಂತ ಹೇಳಿದ್ರು ಯಾರು, ಇಲಾಖೆಯವರು.
ನಮ್ಮ ಕರ್ತವ್ಯ ಅಲ್ಲ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ಅದೇನೋ ಪರಿಹಾರ ಏನಿದೆ ನಾವು ವ್ಯವಸ್ಥೆ ಮಾಡಿ ಕೊಡ್ತೀವಿ. ನಾವು ಬಿ ಹತ್ರ ಡಿಸ್ಕಸ್ ಮಾಡಿ ಅಂತ ಹೇಳಿದ್ವಿ. ಯಾರು ಹೇಳಿದ್ರು ಇದನ್ನ ಈ ಮಾತು? ಯಾರು ನಮ್ಮ ಬಿ ಆರ್ ಸಿ ರವರು. ಈಗಿಂದ ಏನಿದೆ ಸಂಪೂರ್ಣ ವ್ಯವಸ್ಥೆ ಈಗ ಇನ್ನೊಂದು ಸಹ ಈಗ ಪಾವಗಡದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ತುಮಕೂರಿಗೆ ಹೋಗ್ಬೇಕಂದ್ರೆ ಈಗ ನಾವು ಇದು ಮಾಡಿ ಡಿಪಾರ್ಟ್ಮೆಂಟ್ ವಹಿಸಿದ್ರೆ ಅವರು ವಹಿಸ್ಕೊಂಡು ನಮ್ಗೆ ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತೀವಿ. ಈಗ ಸರ್ ಈಗ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂದ್ರೆ ರಾಜೇಂದ್ರ ಸರ್ ಅವರು ಸಬ್ ಇನ್ಸ್ಪೆಕ್ಟರ್ ಸಣ್ಣ ಮಗು ಇಲ್ಲಿ ಸ್ಪೆಷಲಿಸ್ಟ್ ಡಾಕ್ಟರ್ ಇಲ್ಲ ಪಾವಗಡದಲ್ಲಿ, ತುಮಕೂರು ಕರ್ಕೊಂಡು ಹೋದ್ರೆ ಏನಾಗಿದೆ ಎತ್ತಾಗಿದೆ ಅಂತ ಸ್ಪಷ್ಟವಾಗಿ ಮಾಹಿತಿ ತಿಳಿಯುತ್ತೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಆಯ್ತು ಸರ್, ನಿಮ್ ಪ್ರಕಾರ ತುಮಕೂರಿಗೆ ಹೋಗ್ತೀವಿ. ಅದಕ್ಕೆ ಖರ್ಚು ವೆಚ್ಚಗಳೆಲ್ಲಿ ಯಾರು ಅವ್ರ ವ್ಯವಸ್ಥೆ ಮಾಡೋರು ಎಲ್ಲಿ ಸರ್? ಅವ್ರು ನೋಡಿ ಅವ್ರ ಸ್ಥಿತಿಗತಿಗಳು ನೋಡಿ ಅದೊಂದು ವ್ಯವಸ್ಥೆ ಮಾಡಿಕೊಟ್ಟು ಹೇಳಿ ಸರ್. ಎಲ್ಲಿಗನ್ನ ಕರ್ಕೊಂಡು ಬರ್ತೀವಿ ಸರ್. ನಮ್ಗೆ ಹಣಕಾಸಿನ ವ್ಯವಸ್ಥೆ ಇಲ್ಲ ಸರ್. ಸರ್ ಈಗ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೂ ಅವ್ರ ಹತ್ರ ಏನು ಕಾಸಿಲ್ಲ. ಇದೇನು